ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಜಾಬ್ ಬಗ್ಗೆ ತುಂಬಾ ವಿಡಿಯೋಸ್ ನ ಮಾಡಿದೀನಿ, ಆದ್ರೂ ತುಂಬಾ ಜನ ಜಾಬ್ ಬಗ್ಗೆನೇ ವಿಡಿಯೋಸ್ ನ ಕೇಳ್ತಾ ಇರ್ತೀರಿ. ಅಂದ್ರೆ ಈ ಸರಿ ಯಾಕೆ ತುಂಬಾ ಜನ ವಿಡಿಯೋಸ್ ನ ಕೇಳಿದ್ರಿ ಅಂದ್ರೆ, ಎಲ್ಲದಕ್ಕೂ ನೀವು ವೇದಿಕ್ ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀರಿ, ಜಾಬಿಗೆ ಯಾಕೆ ನೀವು ವೇದಿಕ್ ಸ್ವಿಚ್ ವರ್ಡ್ ಕೊಡ್ತಾ ಇಲ್ಲ ಅಂತ. ಅಂದ್ರೆ ಇವಾಗ ನಾವು ಅಂಗ್ರೇಜಿ ಅಂತ ಹೇಳ್ತೀವಲ್ವಾ, ಅಂದ್ರೆ ನಾವು ಏನಿದೆ ಜಾಬ್ ಡಿವೈನ್ ಕೌಂಟ್ ಇದೆಲ್ಲ ನಾವು ಹೇಳಿದೀವಿ ಅಲ್ವಾ, ಟುಗೆದರ್ ಇದೆಲ್ಲ ಬೇಡ, ನಮಗೆ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಡಿ ಅಂತ ಕೇಳಿದ್ದಾರೆ ಸುಮಾರು ಜನ. ಅವ್ರದ್ದೆಲ್ಲ ನಾನು ಲಿಸ್ಟ್ ಅಲ್ಲಿ ತಗೊಂಡು ನೋಡಿದಾಗ ತುಂಬಾ ಜನ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಇಷ್ಟಪಟ್ಟು ಕೇಳ್ತಾ ಇದ್ದೀರಾ. ಸೊ ಖಂಡಿತ ನಮ್ಮ ಹತ್ರ ಇರೋಂತ ಸ್ವಿಚ್ ವರ್ಡ್ಸ್ ಅನ್ನ ನಿಮಗೋಸ್ಕರನೇ ನಾವು ತಗೊಂಡ್ ಬಂದಿರುವಂತದ್ದು. ಸೊ ಹಾಗಾಗಿ ಜಾಬ್ ಅಂದ ತಕ್ಷಣನೇ ನೋಡಿ, ಸುಮಾರು ಜನ ಆಲ್ಮೋಸ್ಟ್ 90% ಎಲ್ಲರೂ ಗವರ್ನಮೆಂಟ್ ಜಾಬ್ ಅನ್ನ ಕೇಳ್ತಾ ಇದ್ದೀರಿ. ಹಾಗೆ ಕೆಲವರು ಮಾತ್ರ ಡ್ರೀಮ್ ಜಾಬ್ ಅನ್ನ, ಅಂದ್ರೆ ನಿಮ್ ಡ್ರೀಮ್ ಜಾಬ್ ಅಲ್ಲಿ ಗವರ್ನಮೆಂಟ್ ಜಾಬ್ ಬರುತ್ತೆ. ನಾನು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಡ್ರೀಮ್ ಜಾಬ್ ಅಂತ ಹಾಕಿದ್ರೆ ಅಲ್ಲಿ ನೀವು ಗವರ್ನಮೆಂಟ್ ಜಾಬ್ ಅವರು ನೋಡ್ಬೋದು. ಯಾಕೆಂದ್ರೆ ಆ ವಿಡಿಯೋಗೆ ಎಲ್ಲರೂ ನೀವೇನ್ ಕೇಳ್ತೀರಿ, ಗವರ್ನಮೆಂಟ್ ಜಾಬ್ ಅಂತ ಕೇಳ್ತೀರಿ. ಜಾಬ್ ಓವರ್ ಆಲ್ ಜಾಬ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ ಇದರಲ್ಲಿ. ಸೊ ಇದರಲ್ಲಿ ನಾನು ತುಂಬಾ ಪವರ್ಫುಲ್ ಆಗಿರುವಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡ್ ಬಂದಿದ್ದೀನಿ. ಯಾರಿಗೆಲ್ಲ ಜಾಬ್ ಪ್ರಾಬ್ಲಮ್ ಇದೆ, ಇಂಟರ್ವ್ಯೂನೇ ಬರ್ತಾ ಇಲ್ಲ, ನನ್ಗೆಲ್ಲೋ ಅಪ್ಲಿಕೇಶನ್ ಹಾಕಿದ್ರೆ ಜಾಬ್ ಬರ್ತಾ ಇಲ್ಲ, ಹಾಗೆ ಇರೋ ಜಾಬ್ ಅನ್ನ ಕಳ್ಕೊಂಡಿದ್ದೀನಿ, ಪಾಲಿಟಿಕ್ಸ್ ನಡೀತಾ ಇದೆ, ಹಾಗೆ ಹೀಗೆ ಅಂತ ಅನ್ಕೊಂಡಿರೋರು ಎಲ್ಲರಿಗೂ ಇವತ್ತು ತಗೊಂಡ್ ಬಂದಿರುವಂತ ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ನೀವು ಚಾಂಟ್ ಮಾಡ್ತಾ ಹೋಗಿ. ನೋಡಿ, ಮೊದಲನೇದು ನಾನು ಯಾವ್ದು ತಗೊಂಡ್ ಬಂದಿದ್ದೀನಿ ಅಂದ್ರೆ, ನೋಡಿ, ಸೂರ್ಯನಿಗೆ ಸಂಬಂಧಪಟ್ಟಂತ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ. ಯಾವ್ದದು ಸ್ವಿಚ್ ವರ್ಡ್ ನೋಡೋಣ ಬನ್ನಿ. ಓಕೆ, ಸೂರ್ಯಾನಿ ಅಂತ ಹೇಳ್ಬಿಟ್ಟು ನೀವು ಚಾಂಟ್ ಮಾಡ್ತಾ ಹೋಗ್ಬೇಕು. ಯಾರಿಗೆಲ್ಲ ನನ್ಗೆ ಓದಿದೀನಿ ಕೆಲ್ಸನೇ ಸಿಗ್ತಾ ಇಲ್ಲ ಅಂತ ಅನ್ನೋಂಥವ್ರು ಇದನ್ನ ನೋಡಿ, ಯಾವತ್ತೇ ಆಗ್ಲಿ ನಾನು ಈ ಒಂದು ವೇದಿಕ್ ಸ್ವಿಚ್ ವರ್ಡ್ಸ್ ಏನಿದೆ ಅಲ್ವಾ, ಇದೆಲ್ಲ ತುಂಬಾ ವೇದಗಳಲ್ಲಿ ಬಂದಿರೋಂತ ಒಂದು ಮಂತ್ರಗಳು, ಅದಕ್ಕೆ ತುಂಬಾ ಪವರ್ಫುಲ್ ಇದೆ. ನಾವು ಏನನ್ನ ಮಾತಾಡ್ತೀವೋ, ಏನನ್ನ ಹೇಳ್ತೀವೋ, ಯಾವ್ದನ್ನ ಜಪ ತಪ ಮಾಡ್ತೀವೋ, ಅಂದ್ರೆ ಚಾಂಟ್ ಮಾಡ್ತೀವೋ, ಅದು ನಮಗೆ ಆ ಫ್ರೀಕ್ವೆನ್ಸಿ ವೈಬ್ರೇಷನ್ ನಮಗೆ ಅದು ಒಂದು ಒಳ್ಳೆದನ್ನ ಕೊಡುತ್ತೆ. ನೀವು ಇದು ಯಾವುದನ್ನೇ ನೀವು ಮಾಡ್ಬೇಕಾದ್ರೆ ಒಂದು ನಂಬಿಕೆ, ಒಂದು ವಿಶ್ವಾಸವನ್ನ ಇಟ್ಕೊಂಡು ನೀವು ಮಾಡೋರಿಗೆ ಜಾಬ್ ಅನ್ನೋದು ಪಕ್ಕ ಖಂಡಿತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಅಂತವ್ರಿಗೆ ನಾನು ಹೇಳ್ತಾ ಇರುವಂತದ್ದು ಸೂರ್ಯಾನಿ. ಇದು ನೋಡಿ, ಇದು ಎಷ್ಟು ಸಿಂಪಲ್ ಇದೆ. ಇದ್ರಲ್ಲಿ ಏನು ನಾವು ಯಾವುದೋ ಒಂದು ದೊಡ್ಡ ಪೂಜೆ ಹೇಳ್ತಾ ಇಲ್ಲ, ಹೋಮ ಹೇಳ್ತಾ ಇಲ್ಲ, ಉಪವಾಸ ವ್ರತ ಮಾಡಿ ಹಾಗೆ ಹೀಗೆ ಅದೆಷ್ಟೋ ಕಿಲೋಮೀಟರ್ ತನಕ ದೇವಸ್ಥಾನಗಳನ್ನಕ್ಕೆ ಹೋಗ್ಬಿಟ್ಟು ಬನ್ನಿ ಯಾವುದು ಹೇಳ್ತಾ ಇಲ್ಲ. ನೀವು ಕೂತ್ಕೊಂಡಿರೋ ಜಾಗದಲ್ಲೇನೆ ನೀವು ಚಾಂಟ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀವಿ. ಸೊ ಯಾಕೆ ನಾವು ಇದನ್ನ ಸಿಂಪಲ್ ಆಗಿ ನಿಮ್ಮ ಒಂದು ಜಾಬ್ ರಿಲೇಟೆಡ್ ಗೆ ಕೊಡ್ತಾ ಇದೀವಿ ಅಂದ್ರೆ, ಇದು ವೇದಿಕ್ ಸ್ವಿಚ್ ವರ್ಡ್, ಆದ್ರೆ ಅದು ಅಷ್ಟೇ ಒಂದು ಪವರ್ಫುಲ್ ಆಗಿರುವಂತದ್ದು. ಸೊ ಸೂರ್ಯಾನಿ ಅಂತ ಹೇಳಿ ಬೆಳಿಗ್ಗೆ 108 ಸಾರಿ, ರಾತ್ರಿ 108 ಸಾರಿ. ಹಾಗೆ ತುಂಬಾ ಪ್ರಾಬ್ಲಮ್ ಇರೋರಿಗೆ ನಾವೇನ್ ಹೇಳ್ತೀವಿ ಗೊತ್ತಾ, ನಾವು 2 ಸಾರಿ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಜಾಬ್ ಇಂದು ಅನ್ನೋರು 4 ಸಾರಿ ಮಾಡಿ ಏನಿದೆ ಸೂರ್ಯಾನಿ ಅಂತ ಹೇಳಿ ಜಪ ಮಾಡೋದ್ರಲ್ಲಿ ಎಷ್ಟೊತ್ತು 10-15 ನಿಮಿಷನೂ ನಿಮಗೆ ಟೈಮ್ ಆಗೋದಿಲ್ಲ. ನಿಧಾನಕ್ಕೆ ಮಾಡೋರಿಗೆ 15 ನಿಮಿಷ, ಫಾಸ್ಟ್ ಆಗಿ ಸೂರ್ಯಾನಿ ಅಂತ ಮಾಡೋರಿಗೆ 8-10 ನಿಮಿಷದಲ್ಲಿ ನೀವು ಈ ಒಂದು ಜಪವನ್ನ ಮಾಡಿ ಮುಗಿಸ್ತೀರಾ. ಸೊ ಹಾಗಾಗಿ ಯಾರಿಗೆಲ್ಲ ತುಂಬಾ ಪ್ರಾಬ್ಲಮ್ ಇದೆ, ನಾವು 2 ಸಾರಿ ಅಂದ್ರೆ ನೀವು 4 ಸಾರಿ ಮಾಡಿ. ಪ್ರತಿ ಸಾರಿ 108 ಸಾರಿ ಮಾಡ್ಬೇಕಾಗತ್ತೆ. ಇಂಟೆನ್ಷನ್ ತುಂಬಾ ಮ್ಯಾಟರ್ ಆಗುತ್ತೆ ಇದರಲ್ಲಿ. ಸೊ ವಿಜುವಲೈಸೇಷನ್ ತುಂಬಾ ಮ್ಯಾಟರ್ ಆಗುತ್ತೆ. ಇದೆರಡು ನೀವು ಮಾಡ್ದೇನೆ, ಮೇನ್ ಆಗಿ ನೀವು ನಂಬಿಕೆ ವಿಶ್ವಾಸ ಇಟ್ಕೊಂಡು ಮಾಡದೆ ನಿಮಗೆ ಇದ್ಯಾವುದು ವರ್ಕ್ ಆಗಲ್ಲ. ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ. ಓಕೆ, ಈ ಒಂದು ಸ್ವಿಚ್ ವರ್ಡ್. ಇನ್ನೊಂದು ನಾನು ತುಂಬಾನೇ ಒಂದು ಪವರ್ಫುಲ್ ಆಗಿರುವಂತದ್ದು, ನಮಗೆ ಯಾವುದೇ ಕಾರಣಕ್ಕೂ ಏನೇ ಒಂದು ಮನೆಯಲ್ಲಿ ಶುಭ ಕಾರ್ಯ ಮಾಡಬೇಕಾದ್ರೆ, ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ನಾವು ಹೋಗ್ತೀವಿ ಅಂದ್ರೆ, ಮನೆಯಲ್ಲಿ ಪೂಜೆ ಮಾಡ್ಬೇಕಾ, ಹೊರಗಡೆ ಪೂಜೆ ಮಾಡ್ಬೇಕಾ, ಎಲ್ಲೇ ಪೂಜೆ ಮಾಡ್ಬೇಕು ಆದ್ರೂ ಮೊದಲು ಪೂಜೆ ಮಾಡುವಂಥದ್ದು ವಿಘ್ನೇಶ್ವರನಿಗೆ. ವಿಘ್ನ ನಿವಾರಕನೂ ಅವನೇ, ವಿಘ್ನಹರ್ತನೂ ಅವನೇ. ಸೊ ಹೀಗಿರುವಾಗ ವಿಘ್ನೇಶ್ವರನ, ಗಣಪತಿಯ, ಗಣೇಶನ ಒಂದು ಪೂಜೆ ಎಷ್ಟು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೋ, ಇಲ್ಲಿ ನಿಮಗೆ ನಾನು ವೇದಿಕ್ ಸ್ವಿಚ್ ವರ್ಡ್ ಅನ್ನು ಕೂಡ ತಗೊಂಡ್ ಬಂದಿದ್ದೀನಿ. ಏನಿದೆ ಬನ್ನಿ ನೋಡೋಣ. ವಲ್ಲಭಂ
ಗಜಾನನ ಏಕದಂತಂ. ವಲ್ಲಭಂ ಗಜಾನನ ಏಕದಂತಂ, ವಲ್ಲಭಂ ಗಜಾನನ ಏಕದಂತಂ ಅನ್ನೋದನ್ನ ನೀವು ಚಾಂಟ್ ಮಾಡ್ತಾ ಹೋಗಿ ನಿಮಗೆ ಆದಷ್ಟು ನಿಮ್ಮ ವಿಘ್ನಗಳು ಏನೇನೆಲ್ಲ ಇದೆಯೋ ಜಾಬಿಗೆ ಬಂದಿರುವಂತದ್ದು ಇದು ಸಂಪೂರ್ಣ ನಿವಾರಣೆಯಾಗಿ ಹೋಗುತ್ತೆ. ಇನ್ನೊಂದು ಹಾಗೆ ನಾನು ತಗೊಂಡು ಬಂದಿರುವಂತದ್ದು ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಸನಾತನ ಧರ್ಮದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಶಕ್ತಿಗಳನ್ನ ನಾವು ಉಪಯೋಗ ಮಾಡಿಕೊಂಡು, ಒಂದೊಂದು ಶಕ್ತಿಯು ಒಂದೊಂದು ಅದ್ಭುತವಾದದ್ದು. ಅದರಲ್ಲಿ 3 ಶಕ್ತಿಯನ್ನು ಸೇರಿ ನಾವು ಗುರು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಸೊ ನಮಗೆ ಏನೇ ಒಂದು ಜಾಬ್ ಸಿಗ್ಬೇಕು ಅಂದ್ರು, ಮದ್ವೆ ಮಾಡ್ಕೊಳ್ಬೇಕು ಅಂದ್ರು, ನಿಮಗಿನ್ನು ಗುರುಬಲ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ಗುರುವಿನ ಪ್ರಾರ್ಥನೆ ಮಾಡುವಂಥದ್ದು ತುಂಬಾ ಶ್ರೇಯಸ್ಕರ ನಮ್ಮ ಜೀವನದಲ್ಲಿ. ಏನೇ ಇಲ್ಲಪ್ಪ, ಯಾರೂ ಇಲ್ಲ ನಮ್ಮ ಜೊತೆನಲ್ಲಿ, ಯಾರು ನಮ್ಮ ಜೊತೆಲಿ ಬರೋದೂ ಇಲ್ಲ, ನಮ್ಮನ್ನ ಯಾರು ನೋಡಿದ್ರೆ ಅಪ್ರಿಶಿಯೇಟು ಮಾಡೋದಿಲ್ಲ, ನಮ್ಮನ್ನ ಬರೀ ಕ್ರಿಟಿಸೈಸ್ ಮಾಡ್ತಾರೆ, ನಮ್ಮ ಸಕ್ಸಸ್ ಅನ್ನ ಬರೀ ಕ್ರಿಟಿಸೈಸ್ ಮಾಡುವಂತವ್ರು, ನೋಡಿದ್ರೆ ಹೊಟ್ಟೆ ಉರಿ ಪಡ್ಕೊಳ್ಳೋ ಯಾರೇ ಏನೇ ಇದ್ರೂ ಕೂಡ ನಮ್ಮ ಹಿಂದೆ ಗುರು ಇದ್ದಾನೆ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಮುಗೀತು, ನಮ್ಮದು ಸಂಪೂರ್ಣವಾದ ಸಕ್ಸಸ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಹೀಗಿರುವಾಗ ಯಾರಿಗೆಲ್ಲ ನಿಮ್ಮ ಒಂದು ಜಾಬು, ಡ್ರೀಮ್ ಜಾಬು, ಪ್ರಮೋಷನ್ನು, ಸ್ಯಾಲರಿ ಅಥವಾ ಒಂದು ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂಥದ್ದು, ಜಾಬ್ ಚೇಂಜ್ ಮಾಡ್ಕೊಳ್ಳುವಂಥದ್ದು, ಇರೋ ಕಡೆಗೆ ನಿಮ್ದು ಸ್ಟೇಬಲ್ ಜಾಬ್ ಅಂತ ನಿಮ್ಗೆ ಆಗುವಂಥದ್ದು, ಇದು ಎಲ್ಲದೂ ನಿಮಗೆ ಬೇಕು ಅಂತ ಹೇಳಿದ್ರೆ ಗುರುವಿನ ಒಂದು ಕೃಪಾ ಕಟಾಕ್ಷ ನಿಮಗೆ ಬೀಳ್ಬೇಕಾಗತ್ತೆ. ಈ ಒಂದು ಗುರುವಿನ ಕೃಪಾ ಕಟಾಕ್ಷ ನಿಮಗೆ ಬೀಳ್ಬೇಕು ಅಂತ ಹೇಳಿದ್ರೆ ಗುರುವಿನ ಮೂಲ ಮಂತ್ರ, ಬೀಜ ಮಂತ್ರವನ್ನ ನೀವು ಜಪ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ನಾನು ತಗೊಂಡ್ ಬಂದಿರೋದು ವೇದಿಕ್ ಸ್ವಿಚ್ ವರ್ಡ್, ತುಂಬಾ ತುಂಬಾ ಪವರ್ಫುಲ್ ಆಗಿರುವಂತದ್ದು. ಇದು ವೇದಗಳನ್ನೇ ಅಲ್ಲಾಡಿಸಿರುವಂತ ಸ್ವಿಚ್ ವರ್ಡ್ ಅನ್ನ ತಗೊಂಡ್ ಬಂದಿದ್ದೀನಿ. ಯಾವ್ದದು ವೇದಿಕ್ ಸ್ವಿಚ್ ವರ್ಡ್ ಅಂದ್ರೆ ದುರಂತ ದೇವ್. ದುರಂತ ದೇವ್ ಅಂದ್ರೆ ಗುರು ದತ್ತಾತ್ರೇಯರ ಒಂದು ಬೀಜಾಕ್ಷರಿ ಮಂತ್ರ ಅಂತಾನೆ ಹೇಳುವಂಥದ್ದು ಸ್ವಿಚ್ ವರ್ಡ್, ವೇದಿಕ್ ಸ್ವಿಚ್ ವರ್ಡ್. ಗುರು ದತ್ತಾತ್ರೇಯರಿಗೆ ಸಂಬಂಧಪಟ್ಟಂತ ದುರಂತ ದೇವ್ ಅಂತ ಹೇಳಿ ನೀವು ಚಾಂಟ್ ಮಾಡ್ತಾ ಹೋಗ್ಬೇಕು. ನೋಡಿ, ಇಷ್ಟನ್ನು ನಾನು ಮಾತ್ರ ಕೊಡ್ತಾ ಇದ್ದೀನಿ. ಇದ್ರೊಟ್ಟಿಗೆ ಇನ್ನೊಂದು ನಿಮಗೆ ಏಂಜಲ್ ನಂಬರ್ ಅನ್ನ ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಏಂಜಲ್ ನಂಬರ್ ಅನ್ನ ಕೊಡ್ತಾ ಇದ್ದೀನಿ, 869. ಇದನ್ನ ನೀವು ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಗ್ರೀನ್ ಕಲರ್ ಪೆನ್ ಅಲ್ಲಿ ಬರ್ಕೊಳ್ಳಿ, ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಜಾಬಿಗೆ ನೀವು ಇಂಟರ್ವ್ಯೂನ ಫೇಸ್ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನೋರು, ಮತ್ತೆ ನನ್ಗೆ ಯಾಕೋ ಇಂಟರ್ವ್ಯೂನೇ ಕಳಿಸ್ಲಿಲ್ಲ, ಇಂಟರ್ವ್ಯೂ ಲೆಟರೇ ಬಂದಿಲ್ಲ ಅನ್ನೋರು ಕೂಡ, ಹಾಗೂ ಜಾಬ್ ಆಫರ್ಗೂ ಕೂಡ ಈ 3ಕ್ಕೂ ನಿಮ್ಗೆ ಏನಾದ್ರೂ ತೊಂದರೆ ಇತ್ತು ಅಂದ್ರೆ ಒಂದು ಏಂಜಲ್ ನಂಬರ್ ಕೊಡ್ತಾ ಇದ್ದೀನಿ, 544112. ಇದನ್ನ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ಗ್ರೀನ್ ಕಲರ್ ಪೆನ್ ಅಲ್ಲಿ ಬರ್ಕೊಳ್ಳಿ. ನಾನು 2 ಏಂಜಲ್ ನಂಬರ್ ಕೊಟ್ಟಿರೋದು. ನಿಮಗೆ ಗೊತ್ತಿದೆಯಾ, ಒಂದು ಏನಿಲ್ಲ ಅಂದ್ರೂ 50 ಏಂಜಲ್ ನಂಬರ್ಸ್ ನನಗೆ ಗೊತ್ತಿದೆ. ಆದ್ರೆ ನೀವುಗಳು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀರೋ ಆ ರೀತಿ ನಾವು ವಿಡಿಯೋನ ತಗೊಂಡ್ ಬರ್ತಾ ಇದೀವಿ. ಸೊ ಇಷ್ಟನ್ನ ಮಾಡ್ಕೊಳ್ಳಿ. ಇಲ್ಲಿ ನಾನು ಹೇಳ್ತಾ ಇರೋದು ಇಷ್ಟೇ. ನಾನು ಏನು ಈ ವೇದಿಕ್ ಸ್ವಿಚ್ ವರ್ಡ್, 3 ವೇದಿಕ್ ಸ್ವಿಚ್ ವರ್ಡ್ ಅನ್ನ, ತುಂಬಾ ಪವರ್ಫುಲ್ ಆಗಿರೋ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಟ್ಟಿದ್ದೀನಿ. ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ವೈಟ್ ಶೀಟ್ ತಗೊಳ್ಳಿ, ಒಂದು ನಂಬರ್ 108 ಸಾರಿ ಈ 108 ಅನ್ನುವಂಥದ್ದನ್ನ ನಂಬರ್ಗಳನ್ನು ಹಾಕೊಂಡ್ಬಿಡಿ. 1 2 3 4 5 till 108 ಟೈಮ್ಸ್ ಬರ್ದ್ಬಿಡಿ ವೈಟ್ ಶೀಟ್ ಅಲ್ಲಿ. ಪಕ್ಕದಲ್ಲಿ ಏನ್ರೆ ಇಲ್ಲಿ ನಾನು ಕೊಟ್ಟಿರುವಂತ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ದುರಂತ ದೇವ್ ಅಂತ ಹೇಳಿ ಬರ್ದ್ಬಿಡಿ. ಅದನ್ನ ಕಣ್ಮುಚ್ಕೊಂಡು ದುರಂತ ದೇವ್ ಅಂತ ಹೇಳಿ ಚಾಂಟ್ ಮಾಡಿ. ಸೊ ಅಲ್ಲಿಗೆ ಎಷ್ಟಾಯ್ತು, ನೀವು ಬರಿತಾ ಇರೋದು 108 ಸಾರಿ ಬರ್ದಿರ್ತೀರಿ, ಚಾಂಟ್ ಮಾಡೋದು ಬಾಯಿಂದ 3 ಸಾರಿ ನೀವು ಹೇಳ್ತಾ ಹೋಗ್ತೀರಿ. ಸೊ ಅಲ್ಲಿಗೆ ನಿಮಗೆ ಏನಾಗುತ್ತೆ, ಈ ಮಂತ್ರ ನಿಮಗೆ ಇನ್ಸ್ಟಾಲೇಷನ್ ಆಗುತ್ತೆ, ನಿಮಗೆ ಒಂದು ಉಪದೇಶ ಸಿಗತ್ತೆ. ಅದನ್ನ ಚಾಂಟ್ ಮಾಡ್ಬೇಕಾದ್ರೆ ಎಲ್ಲ ಯಾವ ಜಾಬು, ಯಾವ ತರ ಜಾಬು, ಎಷ್ಟು ಸ್ಯಾಲರಿ, ಎಷ್ಟು ನಿಮ್ದು ಏನೇನೆಲ್ಲ ಕನಸುಗಳಿದೆ, ಆಸೆಗಳಿದೆ, ಎಲ್ಲವನ್ನು ಹೇಳ್ಕೊಂಡು ವಿಜುವಲೈಸ್ ಮಾಡಿಕೊಂಡು ಪಕ್ಕಾ ಅಕ್ಯುರೇಟ್ ಆಗಿ ನನಗೆ ಇಲ್ಲೇ ಕೆಲಸ ಸಿಕ್ಕಿದೆ ಅಂತ ಹೇಳಿ ನೀವು ಇದನ್ನ ಚಾಂಟ್ ಮಾಡ್ತಾ ಹೋಗಿ, ಜಾಬ್ ಆಫರ್ ನಿಮ್ಮ ಮನೆ ಬಾಗಿಲಿಗೆ ನಿಮಗೆ ಹುಡ್ಕೊಂಡು ಬರೋಷ್ಟು ಇದು ಪವರ್ಫುಲ್ ಆಗಿದೆ. ಹಾಗೆ ಇನ್ನೊಂದು ಅದನ್ನು ನಾನು ಹೇಳ್ತಾ ಇರೋದು, ಸೂರ್ಯಾನಿ ಅಂತ ಏನ್ ಹೇಳಿದ್ನಲ್ವಾ,
ಅದು ಕೂಡ 108 ಸಾರಿ. ಒಂದು ಸಾರಿ ಸೂರ್ಯಾನಿ ಅಂತ ಬರೀರಿ, ಕಣ್ಣು ಮುಚ್ಕೊಂಡು ಸೂರ್ಯಾನಿ 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 ಅಂತ ಹೇಳಿ. ಎರಡನೇ ಸತಿ ಸೂರ್ಯಾನಿ ಅಂತ ಬರೀರಿ, ಸೂರ್ಯಾನಿ 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 ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗಿ. ಇಷ್ಟೆಲ್ಲ ನೀವು ಮಾಡುವಾಗ ನಿಮಗೆ ಏನಾಗುತ್ತೆ ಗೊತ್ತಾ, ಇಷ್ಟು ದಿನ ನಿಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ನಿಮಗೆ ನೆಗೆಟಿವ್ ವೈಬ್ರೇಷನ್ ಇರುತ್ತೆ ಬಾಡಿನಲ್ಲಿ. ಅಯ್ಯೋ ನನಗೆ ಜಾಬ್ ಸಿಕ್ಕಿಲ್ಲ, ಎಲ್ಲೂ ನನಗೆ ಜಾಬ್ ಇಂಟರ್ವ್ಯೂನೇ ಬಂದಿಲ್ಲ, ನಾನು ಇರೋ ಜಾಬ್ ಶೇಕ್ ಆಗ್ತಾ ಇದೆ, ಸ್ಯಾಲರಿ ಹೈಕ್ ಆಗ್ತಾ ಇಲ್ಲ, ಪಾಲಿಟಿಕ್ಸ್ ನಡೀತಾ ಇದೆ, ಯಾವಾಗ ಜಾಬ್ ಕಳ್ಕೊತೀನೋ ಗೊತ್ತಿಲ್ಲ. ಇದೆಲ್ಲ ನೆಗೆಟಿವ್ ಥಾಟ್ಸ್ ಅನ್ನ ತಗೊಂಡು 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 ನಿಮಗೆ ಜಾಬ್ ಅನ್ನುವಂಥದ್ದು, ಆಪರ್ಚುನಿಟಿ ಅನ್ನುವಂಥದ್ದು ಬ್ಲಾಕೇಜ್ ಬಂದಿರುತ್ತೆ. ಇದು ಎಲ್ಲವನ್ನು ಬ್ರೇಕ್ ಥ್ರೂ ಮಾಡಬೇಕು ನೀವು ಅಂತ ಹೇಳಿದ್ರೆ ನಾನು ಕೊಟ್ಟಿರೋ ಈ ಮೆಥಡ್ ಅನ್ನ ಫಾಲೋ ಮಾಡ್ತಾ ಹೋಗಿ. ನಿಮಗೆ ಆದಷ್ಟು ಬೇಗ ಜಾಬ್ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಖಂಡಿತ ನೀವು ಇದನ್ನ ಯಾರು ಮನಸ್ಸಿಟ್ಟು ಮಾಡ್ತೀರೋ, ಗವರ್ನಮೆಂಟ್ ಜಾಬು, ಡ್ರೀಮ್ ಜಾಬು, ಯಾವ ಕಂಪನಿ, ಯಾವ ಫೀಲ್ಡಿಗೆ ಹೋಗ್ಬೇಕು, ಯಾವ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು, ಏನೇನಕ್ಕೆಲ್ಲ ಹೋಗ್ಬೇಕು, ಅದನ್ನ ನೀವು ಮನಸ್ಸಿನಲ್ಲಿ ಒಂದು ಉದ್ದೇಶವನ್ನ ಇಟ್ಕೊಂಡು ಅದನ್ನ ನೀವು ದೃಶ್ಯವನ್ನ ನೀವು ನೋಡ್ತಾ ನೋಡ್ತಾ ನೀವು ಅದನ್ನ ಚಾಂಟ್ ಮಾಡ್ತಾ ಹೋಗ್ಬೇಕು. ಇವತ್ತು ನಾವು ಚಾಂಟ್ ಮಾಡ್ಬಿಟ್ಟೆ, ನಾಳೆ ನನಗೆ ಸಮಯ ಇಲ್ಲ ಅಂದ್ರೆ ಅದು ನಿಮ್ ಪ್ರಾಬ್ಲಮ್ ಆಗುತ್ತೆ ನೋಡಿ. ಮತ್ತೆ ನೀವ್ ಹೇಳ್ತೀರಿ ಜಾಬ್ ಸಿಕ್ಕಿಲ್ಲ, ಜಾಬ್ ಸಿಕ್ಕಿಲ್ಲ ಅಂತ ಹೇಳಿ ಕುತ್ಕೊಂಡು ಕೊರಗುವಂಥದ್ದು, ಆಮೇಲೆ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಸೋಮಾರಿಗಳಾಗಿ ಯೋಚನೆ ಮಾಡುವಂಥದ್ದು, ಇದು ಎಲ್ಲ ಇತ್ತು ಅಂದ್ರೆ ನಿಮ್ಮನ್ನ ಜಾಬ್ ಅಂತೂ ಹುಡ್ಕೊಂಡಂತೂ ಬರಕ್ ಸಾಧ್ಯನೇ ಇಲ್ಲ. ಸೊ ನಾವು ನಿಮಗೋಸ್ಕರ ತುಂಬಾ ಸಿಂಪಲ್ ಆಗಿರುವಂತ ಒಂದು ಮೆಥಡ್ ಅಥವಾ ಟೆಕ್ನಿಕ್ ಇದನ್ನ ತಂದು ಕೊಟ್ಟಿದೀವಿ. ಸೊ ಇದನ್ನ ನೀವು ಮಾಡ್ತಾ 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 ನೀವು ಜಾಬ್ ಅನ್ನ ಎಲ್ಲಿ ಕೂತಿದ್ದೀರೋ ಅಲ್ಲೇ ನೀವು ಜಾಬ್ ಅನ್ನ ಪಡೀರಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಕೆಲವೊಂದು ಸಾರಿ ಏನಾಗುತ್ತೆ, ನಾನು ಕೊಟ್ಟಿರುವಂತದ್ದು ಗಣೇಶದಿರ್ಬೋದು, ಗುರು ದತ್ತಾತ್ರೇಯರ್ದಿರ್ಬೋದು, ಸೂರ್ಯಂದಿರ್ಬೋದು, ನೀವು ಅದನ್ನ ಬರೆದು ಪಿಲ್ಲು ಕೆಳಗಡೆಗೆ ಇಟ್ಕೊಂಡು ಮಲ್ಕೊಳ್ಳಿ. ನೀವು ರಾತ್ರಿ ಚಾಂಟ್ ಮಾಡಿ, ಬೆಳಿಗ್ಗೆ ಎದ್ದ ತಕ್ಷಣ ಚಾಂಟ್ ಮಾಡಿ. ನಿಮಗೆ ಜಾಬ್ ಅಂತ ನಿಮಗೆ ಯಾರಿಗೆ ಡ್ರೀಮ್ ಜಾಬ್ ಇರಬೇಕು ಅಂತಿದ್ದೀರೋ ದಿನಕ್ಕೆ 2 ಸಾರಿ 3 ಸಾರಿ ನೀವು ಇದನ್ನ ಮಾಡ್ತಾನೆ ಹೋಗ್ಬೇಕು. ಎಲ್ಲೂ ನೆಗೆಟಿವ್ ಥಾಟ್ ಕೊಡಬಾರ್ದು. ಏನೋ ಮಾಡ್ತಾ ಇದ್ದೀನಿ, ಇದಾಗತ್ತಾ, ಬರತ್ತಾ, ಸಿಗತ್ತಾ, ದಕ್ಕತ್ತಾ, ಇದು ಯಾವ ನೆಗೆಟಿವ್ ಥಾಟ್ ಅನ್ನು ಕೊಡಕ್ ಹೋಗ್ಬೇಡಿ. ಯಾರು ಎಷ್ಟು ಮನಸ್ಸಿಟ್ಟು ನೀವು ಮಾಡ್ತಾ ಹೋಗ್ತಿರೋ ಗೊತ್ತಿಲ್ಲ. ನಿಮ್ಮ ನಿಮ್ಮ ಒಂದು ಮನಸ್ಥಿತಿಗಳ ಮೇಲೆ ನಿಮ್ಮ ಒಂದು ಪಾಸಿಟಿವ್ ಥಿಂಕಿಂಗ್ ಯಾವ ರೀತಿ ಇದೆ, ನೀವು ವೈಬ್ರೇಷನ್ ಫ್ರೀಕ್ವೆನ್ಸಿ ಯಾವ ರೀತಿ ಮ್ಯಾಚ್ ಆಗ್ತಾ ಇದೆ, ನಾನು ಕೊಟ್ಟಿರುವಂತ ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ನೀವು ಎಷ್ಟು ಮನಸ್ಸಿಟ್ಟು ಶ್ರದ್ಧಾ ಭಕ್ತಿಯಿಂದ ಚಾಂಟ್ ಮಾಡ್ತಾ ಇದ್ದೀರಿ, ಇದ್ರ ಮೇಲೆನೆ ನಿಮಗೆ ಜಾಬ್ ಸಿಗ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಇಷ್ಟು ಸಿಂಪಲ್ ಆಗಿರುವಂತದ್ದು ಕುತ್ಕೊಂಡು ಚಾಂಟ್ ಮಾಡಿ ನಿಮ್ಮ ನಿಮ್ಮ ಒಂದು ಕನಸಿನ ಜಾಬ್ ಅನ್ನ ನೀವು ಮನೆಯಲ್ಲೇ ಕುತ್ಕೊಂಡು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಟೆಕ್ನಿಕ್ಕು, ಯಾವುದು ಮೆಥಡ್, ಯಾವ ಇನ್ಫಾರ್ಮೇಟಿವ್ ವಿಡಿಯೋ ಇದೆ, ಯಾವ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ವಿಡಿಯೋ ನಿಮಗೋಸ್ಕರ ಕಾಯ್ತಾ ಇದೆ ಗೊತ್ತಿಲ್ಲ. ಓಕೆ, ಸೊ ಅಲ್ಲಿವರೆಗೂ ಹೋಗಿ ಬರಲ್ಲ. ನಾನು ಹೋಗೋದಕ್ಕಿಂತ ಮುಂಚೆ ನೀವೆಲ್ಲ ನನಗೆ ಹೈಪ್ ಮಾಡೋದನ್ನ ಮರಿಬೇಡಿ. ತುಂಬಾ ಜನ ಜಾಬ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಇದ್ದಾರೋ ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಎಲ್ಲರ ಒಂದು ವಿಶಸ್ಸು ನನಗೆ ನೀವು ಕೊಡಿ ಅಂತ ಹೇಳ್ತಾ ಹೋಗ್ಬರ್ಲಾ. ನಮಸ್ಕಾರ.